ಸ್ಟೇ ಬಂದು ಫುಲ್ಲು ಈ ಅಲ್ಲಿ ದೂರದಿಂದ ತೋರಿಸ್ತೀನಿ. ಸೊ ನಮ್ಮ ಸ್ಟೇ ಇದೆ. ಸೊ ನಮ್ಮ ಸ್ಟೇ ಈ ಥರ ಇದೆ. ಇವಾಗ ನಾನು ಮತ್ತೆ ಯಶವಂತ್ ಅವರು ಅಡುಗೆ ಮಾಡೋಣ. ಬೇಡ ಫಸ್ಟ್ ಸ್ಟೀಫನ್ ಸರ್ ಹತ್ರ ಹೋಗಿ ಕೇಳ್ಕೊಂಡು ಬರೋಣ ಮತ್ತೆ ಏನೇ. ಸೊ ನಾವು ಇದು ನಮ್ಮ ಹತ್ರ ಇರುವಂಥ ಒಂದು ಚಿಕ್ಕ ಫ್ರಿಜ್ಜು. ಆ ಫ್ರಿಜ್ಜು ಒಳಗೆ ಒಂದು 3 ಹಾಲು ಪ್ಯಾಕೆಟು, 1 ಕರ್ಡ್ ಪ್ಯಾಕೆಟು, 4 ಮೊಟ್ಟೆ ಇದೆ. ಈ ಕಡೆ ಏನು ಸೊಪ್ಪು ಅಷ್ಟು ಬಿಟ್ಟರೆ ಏನಿಲ್ಲ. ಇಲ್ಲೊಂದು ಇಲ್ಲೊಂದು ನಮ್ಮನ್ನ ಹಾಕೊಂಬತ್ತಿರೋದು ಸಾಕು. ಅಲ್ಲ, ಇನ್ನೊಂದು ಸ್ಪೆಷಾಲಿಟಿ ನೋಡಿ, ಕಿಚನಲ್ಲಿ ಸಿಸ್ಟಮ್ ಇದೆ. ನೀವೇ ಇದ್ದೀರಾ. ಇದು ನಮ್ಮ ಕಿಚನು ಆಯಿತಾ. ಅದಾದಮೇಲೆ ಇದು ಸ್ಟೋರ್ ರೂಮ್. ಈ ಸ್ಟೋರ್ ರೂಮ್ ಲಾಕಿ ಹಾಕ್ಬಿಟ್ಟವ್ರಲ್ಲ, ಇದಾದ ವೇಸ್ಟ್ ರೂಮು. ಆಮೇಲೆ ಇಲ್ಲೊಂದು ರೂಮ್ ಐತೆ, ಅದು ಪಪ್ಪಾಯ ಟ್ರೀ ಇದೆ, ಇನ್ಯಾವುದೋ ಐತೆ. ಆಯಿತು, ಪರವಾಗಿಲ್ಲ ಬಿಡಿ. ಇದ್ಯಾವುದು ಸ್ಟವ್ವೇ ಡಿಫ್ರೆಂಟ್ ಆಗೈತಲ್ಲ. ಏನಣ್ಣ ಇದು ಸ್ಟವೇನಾ? ಇನ್ನೇನು ಡಿಫ್ರೆಂಟ್ ಆಗೈತೆ. ಯಾವ ಏರ್ ಫ್ರೈಯರ್ ಅಂತೆ. ಯಾವುದಿನ ಕಾಲದನ್ನ ಇದು? US-ಇಂದ ತಂದಿರ್ಬೇಕದು. ಹ್ಞೂ, ಅಲ್ಲಿ ನೋಡಿ US-ಇಂದ ತಂದಿರೋದೆ ನೋಡಿ ನಮ್ಮನ್ನ. UPS ಐತೆ, ಆದರೆ ಎಷ್ಟೊತ್ತು ಬರುತ್ತೋ ಗೊತ್ತಿಲ್ಲ. ನೋಡಿ ಚಿಕ್ಕ ಬ್ಯಾಟ್ರಿ ಅದು ಅಷ್ಟು ಬರೋದು. ಬನ್ನಿ ಹೋಗೋಣ. ಬನ್ನಿ. ಈಗ ಇದು ನಮ್ಮ ತೇಜಸ್ಸನ ಬೆಡ್ಡು, ಅದು ನನ್ನ ಬೆಡ್ಡು. ಇಲ್ಲಿ ನಮ್ಮ ಫ್ರೆಂಡ್ಸ್ ಬೆಡ್ಡು. ಇದು ಬಾತ್ರೂಮ್, ಇದು ಸಿಂಕು. ಅಲ್ಲಿ ನಮ್ಮ ವಿನಯ ಅಣ್ಣ ಅವ್ರದ್ದು, ಮತ್ತು ಇನ್ಯಾರನ್ನ ಹ್ಞೂ, ಅಲ್ಲಿ ನಮ್ಮ ಸ್ಟೀಫನ್ ಸರ್ ಅವರು ಅಷ್ಟೇ. ಮೇಲೆ ಯಾರು ಇದ್ದಾರೆ? ಮೇಲೆ ಮಿಕ್ಕಿದ್ದವರು 20, ಮಿಕ್ಕಿದ್ದು 15 ಜನ ಇದ್ದಾರೆ ಮೇಲೆ. ಬನ್ನಿ ಕೂತ್ಕೊಳ್ಳಿ. ಇರ್ತಾರೆ ಅಂತ ನಮ್ಮನ್ನ ನೋಡಿ. ಯಾಕೆ ಸಪೋರ್ಟು ಹಂಗೆ ನಡೆಯೋದು? ಹಾಂ, ಆಯ್ತು ಬನ್ನಿ ಸ್ಟೀಫನ್ ಸರ್ ಹತ್ರ. ಇಲ್ಲ ಮಲಗಿಲ್ಲ, ಎದ್ದಿದ್ದಾರೆ. ಸುಮ್ಮನೆ ಬರ್ತೀವಿ, ವ್ಲಾಗ್ ಮಾಡೋಣ ಅಂತ ಬಂದ್ವಿ ಸರ್. ಹೌಸ್ ಟೂರ್ ಮಾಡೋಣ ಅಂತ ಬಂದ್ವಿ. ಸ್ಟೇ ಟೂರ್. ಅಲ್ಲಿ ನೋಡಿ ಇಲ್ಲೊಂದು ಬಾತ್ರೂಮ್ ಐತೆ. ಇಲ್ಲೊಂದು ಬಾತ್ರೂಮ್ ಐತೆ ನೋಡಿ. ಅಲ್ಲಿ ನೋಡಿ ಬೀರೋ ಕೊಟ್ಟವ್ರೆ. ಇಲ್ಲೊಂದು ರೂಮ್ ಐತೆ. ಅಲ್ಲ, ಅಲ್ಲಿ ಬೀರೋ ಕೊಟ್ಟವ್ರು ನೋಡಿ, ಹೇಳಿ. ಹಾಂ ಆಯಿತು. ಬಟ್ ನೋಡಿ, ಇಲ್ಲಿ ದಿಸ್ ಈಸ್ ನಾಟ್ ಸ್ಮೋಕಿಂಗ್ ಏರಿಯಾ. ಇದು ಆಚೆಗಡೆ ನಮ್ಮ ಪಾರ್ಟಿ ಸ್ಪೇಸು. ಬನ್ನಿ ಬನ್ನಿ. ನೋಡಿ ಅಲ್ಲೆಲ್ಲ ಇಲ್ಲೆಲ್ಲ ಗಾಡಿಗಳು ನಿಲ್ಸ್ಕೊಂಡ್ವಿ. ಎಲ್ಲ ಗಾಡಿಗಳು ಬೆಳಗ್ಗೆಗೆಲ್ಲ ರೆಡಿ ಆಗ್ತವೆ. ಅಲ್ಲಿ ನಮ್ಮ ಕ್ಯಾಂಪ್ ಫೈರು.
ಇಲ್ಲಿ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀರಲ್ಲ ಅವರು ಏನಂತಾರೆ ಇಲ್ಲಿ ಮ್ಯಾನೇಜರು. ಅಲ್ಲಿ ಲಾಸ್ಟಲ್ಲಿ ವಿನಯನ ಬ್ಯಾಚ್ ಎಲ್ಲ ಒಂಚೂರು ಪಾರ್ಟಿ ಮಾಡ್ಕೊಂಡವ್ರೆ. ನಮ್ದಾಯ್ತು ಅದಕ್ಕೆ ಬಂದ್ವಿ. ಇದು ಬಂದ್ಬಿಟ್ಟು ಬಾಬಾ ಇನ್ ಬೆಳಗಾವಿಯಲ್ಲಿ. ಸೊ ಇಷ್ಟೇ ಬಂದು ಬಾಬಾ ಇನ್ ಬೆಳಗಾವಿಯಲ್ಲಿ ಇರೋದು ನಾವು. ಅಷ್ಟೇ 530 ಕಿಲೋಮೀಟರ್ಸ್ ಬೆಂಗಳೂರಿಂದ ಅಷ್ಟೇ. ಅಷ್ಟೇ 530 ಕಿಲೋಮೀಟರ್ಸ್ಗೆ ನೀವು 11 ಅವರ್ಸ್ ತೊಗೊಂಡಿದ್ದಾರ. ಇನ್ನೊಂದು ರೋಡು ಸರಿ ಇಲ್ಲ, ಬರ್ತಾ ಫುಲ್ ಡಿವಿಯೇಷನ್ ಬೇರೆ. 100 ಕಿಲೋಮೀಟರ್ ಸರಿ ಇಲ್ಲ. ಇನ್ನೂ 400 ಸರಿ ಐತೆ. ಹೊಡಿತಾನೆ ಇಲ್ವಲ್ಲ ನೀವು. ಒಂದ್ ಕಡೆ ವೀಲ್ ಚೇರ್, ಇನ್ನೊಂದ್ ಕಡೆ ಟಾಪ್ ಬಾಕ್ಸು. ನಾನೇನ್ ಮಾಡಲಿ? ಗಾಡಿನಾ 110 ಮೇಲೆ ಹೋಗಲ್ಲ. ಪರವಾಗಿಲ್ಲ, ಬೇಗ ಬಂದನಲ್ಲ, ನಿಮ್ಮ ಜೊತೆ ಇದ್ನಲ್ಲ ಫುಲ್ಲು. ನಾನು ನಿಮ್ಮ ಜೊತೆ ಇದ್ದಿದ್ದೆ, ನೀವು ನನ್ನ ಜೊತೆ ಇರಲಿಲ್ಲ. ಇದು ಇವತ್ತಿನ ಕತೆ. ನಾಳೆ ಬೆಳಗ್ಗೆ ಇನ್ನೊಂದು ನಮ್ದು ಗಾಡಿ ಬ್ಯಾಟ್ರಿ ಅಂತೂ ಫುಲ್ ವೀಕ್ ಆಗಿತ್ತು. ಫುಲ್ ಇವ್ರು ಏನು ಮಾಡ್ತಾರೆ, ಈ 2 ಲೈಟ್ ಇದೆಯಲ್ಲ, ಗಾಡಿ ಆಫ್ ಮಾಡಿಬಿಟ್ಟು ಈ ಲಾರಿ ಲೈಟ್ಗಳು ಹಾಕ್ತಾರೆ 2. ಅವೇನು ಮಾಡ್ತವೆ, ಬ್ಯಾಟ್ರಿ ಡ್ರೈನ್ ಔಟ್ ಮಾಡಿ ಫುಲ್ ಇದಾಗ್ಬಿಟ್ಟಿದೆ. ಹಂಗಾಗಿ ಒಂದು ಕಡೆ ಗಾಡಿ ಸ್ಟಾರ್ಟೇ ಆಗಲಿಲ್ಲ. ಮತ್ತೆ ತಳ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಆವಾಗ ಒಂಚೂರು ಬುದ್ಧಿ ಬಂತು. ಆವಾಗಿಂದ ಅಷ್ಟು ಲೈಟ್ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಆದಮೇಲೆ ಗಾಡಿ ಆಫ್ ಮಾಡ್ತಾರೆ. ಇಲ್ಲ ಅಂದರೆ ಗಾಡಿ ಆಫ್ ಮಾಡಿಬಿಟ್ಟು ಆ ಲೈಟ್ ಹಾಕಿದ್ದು ಜಂಪ್ ಮಾಡೋಣ ಅಂತ. ವಾಟರ್ ಫಾಲ್ ಅಲ್ಲ, ಫಾಸ್ಟ್ ಆಗಿ ಜಂಪ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಣ್ಣ ಬರೀ ಯಾವ ಸೆಂಟ್ರಲ್ ಬೇಕು ಸ್ವಿಮ್ಮಿಂಗ್ ಪೂಲ್? ಇಲ್ಲೇ ಮಾಡ್ಲಾ? ಅಲ್ಲ ಅಣ್ಣ ಹೇಳಿ ಅಣ್ಣ, ಈ ಸೆಂಟ್ರಲ್ ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ ಇವಾಗ? ಈಗ ಅಲ್ಲಿ ಮುಂದೆ ಲೈಟ್ ಐತಲ್ರಿ, ಲೈಟ್ ಮುಂದೆ ಅಲ್ಲಿ ಎಲ್ಲ swimming pool ಐತಾ? ಇಲ್ಲ ಇನ್ನು ಮಾಡೋರು ಎಲ್ಲ ರೆಡಿ ಮಾಡಬೇಕು. ಪಾಪ ಯಪ್ಪ ನಿಂತ್ಕೊಂಡು ಅವ್ನು ಇವಾಗ ಮಾಡ್ತಾರೆ ಅಂತ ಹೇಳ್ತಾರೆ ಇವರು. ಅದಕ್ಕೆ ನನಗೆ ಹೇಳ್ತೀನಿ ಅವ್ರಿಗೆ ಹಿಂಗೆಲ್ಲ ಮಾಡೋರು ಅಂತ ಹೇಳಿ. ಅದಕ್ಕೆ ಅವ್ರು ನಿಂತಾರೆ, ಇನ್ನೂ ನೀರು ಬಂದಿಲ್ವೇ ಅಂತ. ನೀವು ಮಾಡಿದ್ರೇನಾ ಸರ್ ನೆಕ್ಸ್ಟ್ ಮುಂದಿನ ಸಲ ನೀವು ಬರೋದ್ರ ಮಾಡ್ತೀವಿ ಮುಂದಿನ ಸಲ ಬರೋದಾದ್ರೆ ಬರ್ರಿ ಅತ್ತ ಹಂಗೆ ಹೇಳ್ಬೇಕು ನೀವು. ಮುಂದಿನ ಸಲ ಬರ್ಬೇಕಂತ. ನೀವು ಬರೋದಾದ್ರೆ ಅಂದ್ರೆ ನಾವು ಇಲ್ಲ ಬರ್ರಿ ಬರ್ರಿ ಬರ್ರಿ. ಆಮೇಲೆ ಇದು ಸರ ಯಾವ್ದಣ್ಣ ಅದು? ಇರಿ ಸರ ಕೊಡಚಿನ ಮಕ್ಕಿ, ಕೊಡ್ತೀನಿ ಮಲ್ಕಿ ಮಾರ್ಕಂಡಯ್ಯ ನದಿ. ಇಲ್ಲಿಂದ 40 ಕಿಲೋಮೀಟರ್. 40 ಆಗಲ್ಲ ಭಾನುವಾರ? ಬೆಳಗ್ಗೆ ಅಲ್ಲಿಂದ ನೋಡ್ಕೊಂಡು ಊರಿಗೆ ಹೋಗ್ಬೋದು. 1 ಅವರ್ ಆಗ್ತದೆ ಹೋಗ. 1 ಅವರ್ ಅಲ್ಲಿ 1 ಅವರ್ ಆಗ್ತದೆ. ಆಮೇಲೆ ಅಲ್ಲಿ 1 ಅವರ್. ಅದೇ 2 ಅವರ್ ಆದ್ರೆ ನಾವು ಹೈವೇಗೆ ಹೋಗ್ಬಿಟ್ಟಿರ್ತೀವಿ. ಅಂದ್ರೆ ಕೊಡಚಿನ ಮಕ್ಕಿ ಅಲ್ಲೇ ಇರ್ಲಿ, ನಾವು ಬೆಂಗಳೂರು. ನೆಕ್ಸ್ಟ್ ಟೈಮ್ ಪ್ರೋಗ್ರಾಮ್ ಇಟ್ಕೊರಿ. ಅಲ್ಲ ನೆಕ್ಸ್ಟ್ ಟೈಮ್ ಇಟ್ಕೊರಿ. ನೆಕ್ಸ್ಟ್ ಟೈಮ್ ನಿಮಗೆಲ್ಲ ನಾನು ಬರ್ತಾನೆ ಕೂಡ. ಗೋಕಾಕ್ ಫಾಲ್ಸ್, ಗುಡ್ಚಿನ ಮಲಿಕಿ, ಇರ್ಕಲ್ ಡ್ಯಾಮ್, ಮುಂದೆ ಸೊಗಲ್ ಫಾಲ್ಸ್ 4 ತೋರ್ಸ್ಕೊಂಡ್ಬರ್ತೀನಿ. ನಾನು ಬರ್ತೀನಿ ಎಲ್ಲ ತೋರ್ಸ್ಕೊಳಂತೆ. ನನ್ನ ಒಂದು ಕಳಕಳಿಯ ವಿನಂತಿ ಹೇಳ್ರಿ. ಏನಂದ್ರೆ, ಆ ಬೆಡ್ಗಳು ಹಾಕಿದ್ದೀವಲ್ಲ ಅದು ಸ್ವಲ್ಪ ದಪ್ಪ ಇದೆ ಅಷ್ಟೇ. ಬಾಕ್ಸ್ ಹೇಳ್ತಾರಲ್ಲ, ಬಾಕ್ಸ್ ಸರ್ ಒಂದಾರ 20 ಬಾಕ್ಸ್ ಪರ್ಸನ್. ಯಾಕೆ ಅಂದ್ರೆ ಈಗ ಬೆಂಗಳೂರಿಂದ ಇಲ್ಲ ಇನ್ನೊಂದು ಕಡೆಯಿಂದ ಬಂದಿರ್ತಾರೆ. ಅವ್ರು ಬಂದು ಇಲ್ಲಿ ಸ್ಟೇ ಆಗೋದೇನಕ್ಕೆ? ಮಲ್ಗಕ್ಕೆ. ಆ ಮಲ್ಗೋದೇ ನೆಟ್ಟಿಗಿಲ್ಲ ಅಂದ್ರೆ ಬೇಜಾರ. ಅದೊಂದು ಮಾಡ್ಬಿಡಿ. ನೆಕ್ಸ್ಟ್ ನೀವು ಬರೋ ಟೈಮು ಬಾಕ್ಸ್ ರೆಡಿ ಮಾಡ್ತೀವಿ ಅಷ್ಟೇ. ನೀವು ಬರಬೇಡಿ ಅಂದ್ರೆ ನಾವೇ ಬರ್ತೀವಿ. ಹಲೋ ಲೇಟೆಸ್ಟ್ ಹೇಳ ಏನು ಫುಲ್ ಬ್ಲಾಗ್ ಹೇಳ. ಮಾಡ್ತಿಲ್ಲ. ಇದು ನಮ್ಮ ವಿಚಾರ. ಈಗ ಸದ್ಯಕ್ಕೆ ಇಲ್ಲ ಶುಭ. ಒಂದೇ ತಂದು ಕೊಟ್ಬಿಡೋದು. ಗುಡ್ ನೈಟ್. ಇವತ್ತಿನ ಇದು ಮುಗಿತು.